ಅಂದರೆ ಪ್ರತಿಯೊಬ್ಬರಿಗೂ ಹೊಡೆತ ಬಿದ್ದಾಗಲೇ ಗೊತ್ತಾಗೋದು ಅದ್ರ ಏನೋ ವಿಷಯ, ಏನೋ ತೊಂದರೆ ಆಗ್ತಾ ಇದೆ, ಏನೋ ನೋಡ್ಸ್ಕೊಳ್ಳೋಣ ತೋರಿಸೋಣ ಅಂತ ಇರುತ್ತೆ. ನೋಡಿ ಅಲ್ಲಿ ಜೂಮ್ ಮಾಡಿ ಬ್ರದರ್, ಅಲ್ಲಿ ಸ್ವಲ್ಪ ಅಲ್ಲಿಗೆ ಚೂರು ಮೊನ್ನೆ ಡೆತ್ ಆಗಿದೆ. ಸೊ ಹುಡುಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರೋದು. ಈ ಮನೆ ಕಟ್ಟಿ ಪ್ರಾಣಗಳು ಕಳ್ಕೊಂತಾ ಇರೋರು ತುಂಬಾ ಜನ ನಾನು ನೋಡ್ತಾ ಇದ್ದೀನಿ. ಮನೆ ಕಟ್ಟುವಾಗ ಏನೇನ್ ಮಾಡ್ಕೋಬೇಕು ಅದನ್ನ ಖಂಡಿತ ಮಾಡ್ಕೊಂಡು ಕಟ್ಟಬೇಕು ನಾನು ಹೇಳ್ತೀನಿ. ನೋಡಿ ಫಸ್ಟ್ ಅಣ್ಣ ಕಾಂಪೌಂಡ್ ಹಾಕ್ಬಿಡೋಣ. ಈಶಾನ್ಯ, ಸೌತ್, ವೆಸ್ಟ್, ನಾರ್ತ್ ಎಲ್ಲಾನು ವಾಯುವ್ಯ ಎಲ್ಲಾನು ನೋಡೇನೆ ನಾನು ನನಗೆ ಗೊತ್ತಿರೋ ನಾಲೆಜ್ ನಾನು ಕಟ್ಟಿದ್ದೆ. ಬಟ್ ಈ ಏಜಲ್ಲಿ ನಮ್ಮ ಅಕ್ಕನ ಮಗ ಏನಕ್ಕೆ ಸಡನ್ಲಿ ಡೆತ್ ಆದಂತ ನನಗೂ ಶಾಕ್ ಆಗಿದಾಗ ಪರ್ಸನಲ್ ಆಗಿ ಈ ಜಮೀನ್ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್, ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಅಂತ ಮೈಂಡ್ ಸೆಟ್ ಬಂದಾಗ ನನಗೆ ಪರ್ಸನಲ್ ಆಗಿ ವಾಸವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡೆ. ಬಟ್ ಮೇ ಬಿ 100% ಅವ್ರು ನನ್ನ ಕಾಲ್ ರಿಸೀವ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಬಿಸಿ ಪರ್ಸನ್ ಇರ್ತಾರೆ ಯಾವಾಗ್ಲೂ ಅಂತ. ಏನೋ ಬೈ ಚಾನ್ಸ್ ನನ್ನ ಒಂದು ಅದೃಷ್ಟ ಅನ್ಸುತ್ತೆ, ರಿಸೀವ್ ಮಾಡ್ಕೊಂಡಿದ್ದಾರೆ, ಬಂದು ನನ್ನ ಜಮೀನು ವಿಸಿಟ್ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನ ಎಕ್ಸಾಕ್ಟ್ ಆಗಿ ಹೇಳಿದ್ದಾರೆ. ಸೊ ಅವ್ರು ಹೇಳಿದನ್ನ ನಾನು ಸ್ವಲ್ಪ ಈಗ ಅದನ್ನ ಮಾಡಿ ನೆಕ್ಸ್ಟ್ ಅದ್ರದ್ದೇನಿದೆ ಪ್ಲಸ್ ಪಾಯಿಂಟ್, ನನಗೆ ಏನು ಒಳ್ಳೇದಾಗಿದೆ ಅನ್ನೋದನ್ನ ಮತ್ತೆ ನಾನು ವಾಸವ್ರ ಮುಖಾಂತರನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ನಮಸ್ಕಾರ ಸ್ನೇಹಿತರೆ, ಕಂಡ ವಾಸ್ತುಗೆ ಸ್ವಾಗತ. ನಾವು ಇವತ್ತು ಕನಕಪುರ ತಾಲೂಕು ಹಲಗೂರ್ ಹತ್ರ ನಿಟ್ಟೂರು ಕೋಡೆಹಳ್ಳಿ ಹತ್ರ ಇದ್ವಿ. ಇಲ್ಲಿ ಗಿರೀಶ್ ಅಂತ ಹೇಳ್ಬಿಟ್ಟು ತುಂಬ ದಿವಸ ಅಂದ್ರೆ ಒಂದು ವಾರದಿಂದ ನನಗೆ ಫಾಲೋ ಮಾಡಿ ಇಲ್ಲಿ ಕರೆದ್ರು. ಇಲ್ಲೊಂದು ಸ್ವಲ್ಪ ಈ ಮನೆ ತುಂಬ ದೊಡ್ಡ ಮನೆ ಕಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಮನೆ ಕಟ್ಟಿದ್ದಾರೆ. ಸೊ ಅದು ಅಂದರೆ ಪ್ರತಿಯೊಬ್ಬರಿಗೂ ಹೊಡೆತ ಬಿದ್ದಾಗಲೇ ಗೊತ್ತಾಗೋದು ಅದ್ರ ಏನೋ ವಿಷಯ, ಏನೋ ತೊಂದರೆ ಆಗ್ತಾ ಇದೆ, ಏನೋ ನೋಡ್ಸ್ಕೊಳ್ಳೋಣ ತೋರಿಸೋಣ ಅಂತ ಇರುತ್ತೆ. ಸೊ ಅದೇ ನೋಡಿ ಅಲ್ಲಿ ಜೂಮ್ ಮಾಡಿ ಬ್ರದರ್, ಅಲ್ಲಿ ಸ್ವಲ್ಪ ಅಲ್ಲಿಗೆ ಚೂರು ಮೊನ್ನೆ ಡೆತ್ ಆಗಿದೆ. ಇವ್ರ ಅಕ್ಕನ ಮಗ ಗಿರೀಶ್ ಅವ್ರ ಅಕ್ಕನ ಮಗ ಡೆತ್ ಆಗಿದೆ. ಅಲ್ಲಿ ತೋರಿಸಿ ಜೂಮ್ ಮಾಡಿದ್ರ ನೋಡಿ. ಇನ್ನು ಮೊನ್ನೆ ಕಾರ್ಯ ಇದೆ. ಸೊ ಹುಡುಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರೋದು. ಇದೇ ರೋಡಲ್ಲಿ ಟ್ರ್ಯಾಕ್ಟರ್ ಕೆಳಗಡೆ ಸಮಥಿಂಗ್ ಆಕ್ಸಿಡೆಂಟು ಆಗಿ ತೀರ್ಕೊಂಡಿದ್ದಾರೆ. ಈ ಮನೆ ಕಟ್ಟಿ ಪ್ರಾಣಗಳು ಕಳ್ಕೊತಾ ಇರೋರು ತುಂಬ ಜನ ನಾನು ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ವಾಸ್ತು ಪ್ರಕಾರ ಸ್ವಲ್ಪ ದೊಡ್ಡವರ ಗುರು ಹಿರಿಯರನ್ನ ಕೇಳಿಕೊಂಡು ಒಂಚೂರು ಬಂದೋಬಸ್ತ್ ಮಾಡಿಕೊಂಡು ಮನೆ ಕಟ್ಟುವಾಗ ಏನೇನು ಮಾಡ್ಕೋಬೇಕು ಅದನ್ನು ಖಂಡಿತ ಮಾಡ್ಕೊಂಡು ಕಟ್ಟಬೇಕು ನಾನು ಹೇಳ್ತೀನಿ. ನೋಡಿ ಫಸ್ಟ್ ಅಣ್ಣ ಕಾಂಪೌಂಡ್ ಹಾಕ್ಬಿಡೋಣ. ಫುಲ್ ಕಾಂಪೌಂಡ್ ಹಾಕಿ ನೋಡಿ, ಇಲ್ಲಿ ಬೋರ್ ಹಾಕಿದೆ. ಸೊ ಈ ಮನೆಗೆ ವಾಯುಮೂಲೆಗೆ ಆಯ್ತಿದ್ದು. ಸೊ ಜಮೀನಿಗೆ ಅಗ್ನಿಮೂಲೆಗೆ ಆಯಿತು. ಜಮೀನಿಗೆ ಅಗ್ನಿಮೂಲೆ, ಜಮೀನಿಗೂ ಕುಬೇರ ಮೂಲೆ. ಜಮೀನಿಗೆ ಕುಬೇರ ಮೂಲೆ ಬಂತು, ನಿಮ್ಮ ಮನೆಗೆ ವಾಯುಮೂಲೆ ಬಂತು. ಕಟ್ ಆಫ್ ಆಗುತ್ತೆ. ಸೊ ಅದರಿಂದ ಇದೊಂದು ಕಾಂಪೌಂಡ್ ಹಾಕಿನ, ಇದು ಫುಲ್ ಹಿಂಗೆ ಹಾಕಿ ಆಯಿತಾ. ಆ ಪಶ್ಚಿಮ ದಕ್ಷಿಣ, ಈ ಪಶ್ಚಿಮ ಕಾಂಪೌಂಡ್ ಹಾಕಿ, ಇದು ಅದು ದಕ್ಷಿಣ ಫ್ರಂಟು, ಇದು ಪಶ್ಚಿಮ. ಓಕೆನಾ. ಹಿಂಗೆ ಪೂರ್ತಿ ನಾರ್ತು ಹಿಂಗೆ ತೊಗೊಂಡೋಗ್ಬಿಡೋಣ. ತೊಗೊಂಡಾಗ ತೆಂಗಿನ ಮರವರೆಗೂ ಹಾಕೊಂಬಿಡಿ. ಹಾಕೊಂಬಿಟ್ಟು ಫ್ರಂಟ್ ಎಲ್ಲ ಅದು ಪ್ಲಾನ್ ಮಾಡೋಣ. ಅದು ಓಕೆನಾ. ಹಾಂ, ಫ್ರಂಟ್ ಅದನ್ನ ರೆಡಿ ಮಾಡಬೇಕು. ಅಲ್ಲಿ ಫ್ರಂಟ್ಗೆ ಹೋಗೋಣ, ಮಿಕ್ಕಿದ್ದು ನಿಮ್ಗೆ ಹೇಳ್ತೀನಿ ಅದನ್ನು. ಸರ್ ಹೆಸರು ಗಿರೀಶ್ ಅಂತ. ನಮ್ಮ ಅಕ್ಕನ ಮನೆಯಲ್ಲಿ ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ದು. ಇಂಜಿನ್ಸ್ ಸ್ಟ್ರಕ್ಚರ್ಗೆಲ್ಲ ಇಂಜಿನ್ ಪ್ಲ್ಯಾನ್ ತೊಗೊಂಡೇ ಮಾಡಿರೋದು. ಬಟ್ ವಾಸ್ತು ನಮ್ಮ ಪ್ರಕಾರ ಏನು ಗೊತ್ತಿದೆ ನನ್ನ ನಾಲೆಡ್ಜಲ್ಲಿ ನಾನು ಮಾಡಿದ್ದೇನೆ. ಸೊ ಲಾಸ್ಟ್ ಒಂದು 4-5 ಮಂತ್ಸಿಂದನೂ ಸ್ವಲ್ಪ ನಮ್ಮ ಅಕ್ಕನ ಮಗ ನನ್ನ ಮಾತು ಕೇಳದೆ ಬರ್ತಾ ಇದ್ದ. ಆಲ್ಮೋಸ್ಟ್ ಮನೆ ಫಿನಿಶಿಂಗ್ ಬಂದಿದೆ. ಆ ಟೈಮಲ್ಲಿ ಅವ್ನು ನಮ್ಮನ್ನೆಲ್ಲ ಇದು ಮಾಡ್ಕೊಂಡ. ಗೃಹಪ್ರವೇಶ ಆಯಿತು, 2 ತಿಂಗಳು ಆಯಿತು ಗೃಹಪ್ರವೇಶ ಆಗಿ. ಅವ್ನು ಸತ್ತಿ ಇವತ್ತಿಗೆ ಒಂದು 11 ದಿವಸ ಆಗಿದೆ. ಕಾರ್ಯ ಮಾಡಬೇಕು ನಾಳೆ ನಡೆದು. ಬಟ್ ನಮ್ಗೆ ಇಷ್ಟೆಲ್ಲ ವಾಸ್ತುನ ನಾನು ನೋಡ್ತಾ ಇದ್ದೆ. ಜನರಲ್ಲಾಗಿ ನಾನು ಈಶಾನ್ಯ, ಸೌತು, ವೆಸ್ಟು, ನಾರ್ತ್ ಎಲ್ಲನೂ ವಾಯುವ್ಯ ಎಲ್ಲನೂ ನೋಡೇನೆ ನಾನು ನನಗೆ ಗೊತ್ತಿರೋ ನಾಲೆಜ್ ನಾನು ಕಟ್ಟಿದ್ದೆ. ಬಟ್ ಈ ಏಜಲ್ಲಿ ನಮ್ಮ ಅಕ್ಕನ ಮಗ ಏನಕ್ಕೆ ಸಡನ್ಲಿ ಡೆತ್ ಆದಂತ ನನಗೂ ಶಾಕ್ ಆಗಿದಾಗ ಪರ್ಸ್ನಲ್ ಆಗಿ ಈ ಜಮೀನ್ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್, ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಅಂತ ಮೈಂಡ್ ಸೆಟ್ ಬಂದಾಗ ನನಗೆ ಪರ್ಸನಲ್ ಆಗಿ ವಾಸವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ಮೇ ಬಿ 100% ಅವ್ರು ನನ್ನ ಕಾಲ್ ರಿಸೀವ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಸಿ ಪರ್ಸನ್ ಇರ್ತಾರೆ ಯಾವಾಗ್ಲೂ ಅಂತ. ಏನೋ ಬೈ ಚಾನ್ಸ್ ನನ್ನ ಒಂದು ಅದೃಷ್ಟ ಅನಿಸುತ್ತೆ, ರಿಸೀವ್ ಮಾಡ್ಕೊಂಡಿದ್ದಾರೆ, ಬಂದು ನನ್ನ ಜಮೀನು ವಿಸಿಟ್ ಕೊಟ್ಟಿದ್ದಾರೆ. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅದನ್ನ ಎಕ್ಸಾಕ್ಟಾಗಿ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದನ್ನು ನಾನು ಸ್ವಲ್ಪ ಈಗ ಅದನ್ನು ಮಾಡಿ ನೆಕ್ಸ್ಟು ಅದ್ರದ್ದೇನಿದೆ ಪ್ಲಸ್ ಪಾಯಿಂಟು, ನನಗೇನು ಒಳ್ಳೇದಾಗಿದೆ ಅನ್ನೋದನ್ನು ಮತ್ತೆ ನಾನು ವಾಸವ್ರ ಮುಖಾಂತರನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸರ್ ಈಗ ನಾರ್ತ್ ಈಸ್ಟು ಬೆಳಿಬೇಕು ಸರ್. ಒಂದು 6 ಇಂಚು, 4 ಇಂಚು, 8 ಇಂಚು, 10 ಇಂಚು, 1 ಅಡಿ. ನೀವು ಎಷ್ಟು ಅಡಿ ಹಾಕಿದ್ರೆ ಸರ್? 25 ಅಡಿ ಹಾಕಿದ್ರ. 25 ಅಡಿ ಹಾಕಿದ್ರ. ಸೊ ಆಮೇಲೆ ಅಗ್ನಿಮೂಲ ಕಟ್ಟಾಗಿದೆ. ಆಮೇಲೆ 3 ರೋಡ್ ಇಟ್ಟು ಸರ್, ಇದು 3 ರೋಡ್ ಇಟ್ಟಿದೆ. ಈಸ್ಟ್ ಇದೆ, ಸೌತ್ ಇದೆ, ಈ ಕಡೆ ಆ ಥರ ಈಸ್ಟು, ಸೌತು, ವೆಸ್ಟ್ 3 ಇದೆ. 3 ಕಡೆಗೂ ಇದೆ. ಬಟ್ ಜನರಲ್ ಕಾನ್ಸೆಪ್ಟಾಗಿ ನಮಗೆ ಅದು ಎಲ್ಲ ಕರ್ವಿಂಗ್ ಇರೋದ್ರಿಂದ ಅದು ರೋಡ್ ಇಟ್ಟಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು. ಬಟ್ ಎಕ್ಸಾಕ್ಟಾಗಿ ಸ್ಕ್ವೈರ್ ಬಂದಾಗ ಡೈರೆಕ್ಟ್ ರೋಡ್ ಇಟ್ಟು ಬರುತ್ತೆ ಅಂತ ಈಗ ಮನವರಿಕೆ ಆಗಿದೆ. ಕಾಂಪೌಂಡ್ ಹಾಕಿ ಈಗ ಅದನ್ನು ಅವಾಯ್ಡ್ ಮಾಡೋ ಅಷ್ಟು ಮಾಡ್ಕೊಳ್ತೀನಿ ಸರ್. ಈಗ ನಾನು ಏನು ಹೇಳಿದ್ದೀನೋ ನಿಮಗೆ ಒಂದಷ್ಟು ನಿಮಗೆ ಇನ್ನೊಂದ್ಸಲಿ ಅದನ್ನು ಕ್ಲಿಯರಿಟಿ ಮಾಡ್ತೀನಿ, ಓಕೆನಾ. ಯಾಕೆಂದರೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ
ಬೇರೆಯವರು ಈ ಥರ ತಪ್ಪು ಮಾಡಬಾರ್ದು. ಇಲ್ಲ, ನನಗೆ ಜನರಲ್ ಆಗಿ ಗೊತ್ತಿರೋ ಪ್ರಕಾರ ಯಾವುದು ನಾರ್ತ್ ಈಸ್ಟ್ ದೈವ ಮೂಲೆ ಬೆಳಿಬೇಕು, ಗ್ರೋತ್ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು ಎಲ್ಲ ಮೈಂಡ್ ಸೆಟ್ಟಲ್ಲಿ ಇತ್ತದು. ಬಟ್ ನಮ್ಮದು ಅತಿಯಾಗಿ ಬೆಳೆದಿದೆ, ನಮಗೆ ಡ್ರಾಬ್ಯಾಕ್ ಆಗಿರೋದು. ನಿಮ್ಮ ಸರಿ ಹೇಳ್ದಂಗೆ 100ಕ್ಕೆ 1 ಇಂಚ್ ಬೆಳಿಬೇಕಾಗಿತ್ತು, ನಮ್ಮದು 100ಕ್ಕೆ 101 ಇಂಚ್ ಎಕ್ಸ್ಟ್ರಾ ಬೆಳೆದಿದೆ. ಅದು ಲೆಕ್ಕಾಚಾರ ಬಂದಿದೆ, ನಮಗೂ ಗೊತ್ತದು. ಬೀಮ್ ಒಂದು 22 ಫೀಟ್ ಎಳೆದ್ಬಿಟ್ಟಿದ್ದೀನಿ. ಬಾಲ್ಕನಿ ಲೊಕೇಶನ್ ಚೆನ್ನಾಗಿದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಳೆದಿದೆ. ಬಟ್ ಇಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಖಂಡಿತ ನನಗೂ ಗೊತ್ತಾಗಿರಲಿಲ್ಲ. ಈಗ ಗೊತ್ತಾಗಿದೆ, ಸ್ವಲ್ಪ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಓಕೆ, ಅದು ನಾನು ವಿಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮನ್ನ ನಾನು ಪರ್ಮಿಷನ್ ಕೇಳಿ ಗೊತ್ತಾಗಬೇಕಲ್ಲ ಸರ್. ಈಗ ನನಗೆ ಪ್ರೆಸೆಂಟ್ 46, ನಮ್ಮ ಅಕ್ಕನ ಮಗ ಹೋಗೋದು 28. ಈ ಥರ ನಮ್ಗೆ ಯಾರಿಗೂ ಇರುತ್ತಲ್ಲ. ಮೊನ್ನೆ ಹೌದು, ನಾವು ಸಾಕಿರೋ ಮಗ ಸರ್, ಬೆಳೆಸಿ ನಾನು ಸಾಕಿ ನನ್ನ ಮಗನೇ ಲೆಕ್ಕಾಚಾರ ಅವನು. ಈಗ ನೆಕ್ಸ್ಟ್ ಯಾರಿಗೇ ನಮ್ಮಂಥ ಯಂಗ್ಸ್ಟರ್ಸ್ಗಳಾಗಲಿ ಯಾರೇ ಆಗಲಿ ತೋಟ ಜಮೀನು ಮನೆ ಕಟ್ಟಬೇಕು, ನಾವು ಡಾಬಾ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಆಲ್ಮೋಸ್ಟ್ ಒಂದು ಸರಿ ಹೇಳ್ದಂಗೆ ಗುರಿ ಇರೋರನ್ನ ದೊಡ್ಡವ್ರನ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ್ರೆ ಮೇ ಬಿ ಪ್ಲಸ್ ಆಗಿರುತ್ತೆ. ಇಲ್ಲಿ ನಮ್ಮದು ಏನು ಡ್ರಾಬ್ಯಾಕ್ ಆಗಿದೆ ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಎಲ್ಲ ವಾಸ್ತು ಎಲ್ಲ ಗೊತ್ತಿರೋ ಥರನೇ ನಾನು ಮ್ಯಾಕ್ಸಿಮಮ್ ಕಟ್ಟಿದ್ದೀನಿ. ಅದು ಮಿಸ್ಟೇಕ್ ಆಗಿದ್ದು ನನಗೆ ಈಗ ಸ್ವಲ್ಪ ಫೀಲ್ ಆಗ್ತಾ ಇದೆ. ರೆಡಿ ಮಾಡ್ಕೋತೀನಿ ಸರ್. ಬಟ್ ಪ್ರಾಣ ಹೋಗಿದ್ದಂತ ನಮಗೂ ಈ ವಾಸ್ತು ಮತ್ತು ಅದು ಎಲ್ಲನೂ ಏನೋ ಇರ್ಬೋದು, ಸ್ವಲ್ಪ ಡ್ರಾಬ್ಯಾಕ್ ಆಗಿದೆ. ಬಟ್ ಅದೇ ನಮ್ಮದು ಸ್ವಲ್ಪ ನಾನೇ ವಾಸ್ತು ನೋಡಿದ್ದೀನಿ ಕರೆಕ್ಟಾಗಿ ಸ್ವಲ್ಪ ನನಗೆ ಡ್ರಾಬ್ಯಾಕ್ ಆಯಿತು ಸರ್. ಖಂಡಿತ ಇಲ್ಲ, ನೀವು 100% ಚೆನ್ನಾಗಿ ಮಾಡಿದ್ದೀರಾ. ನಾರ್ತ್ ಡೋರು, ಈಸ್ಟ್ ಡೋರು, ಸೌತ್ ಡೋರು ಎಲ್ಲ ಚೆನ್ನಾಗಿದೆ, ಏನು ಒಂದಿಷ್ಟು ಮಿಸ್ಟೇಕ್ ಇಲ್ಲ. ಒಂದು ನಮ್ಮದು ಎಲ್ ಶೇಪ್ ಕಾಂಪೌಂಡ್, ನಾನು ಯಾವಾಗಲೂ ಹೇಳ್ತೀನಿ, ನೀವು ಅಷ್ಟು ದೊಡ್ಡ ಮನೆ ಕಟ್ಟಬೇಕಾದ್ರೆ ಸೌತ್ ವೆಸ್ಟ್ ಎನರ್ಜಿ ಬೇಕು. ಸೌತ್ ವೆಸ್ಟ್ ಎನರ್ಜಿ ಇದ್ದರೆ ನಮ್ಗೆ ಏನಾಗುತ್ತೆ, ಇಲ್ಲಾಂದರೆ ಅದು ಓಪನ್ ಆಯಿತು, ಇದು ಓಪನ್ ಆಯಿತು, ಎಲ್ಲ ಓಪನ್ ಆಯ್ತಲ್ಲ. ಸೊ ಇಷ್ಟು ದೊಡ್ಡ ಮನೆ ಕಟ್ಟಬೇಕಾದ್ರೆ ದೃಷ್ಟಿ ಸಿಕ್ಕಾಬಟ್ಟೆ, ನರದೃಷ್ಟಿನೇ ನಿಮಗೆ 50%. ವಾಸ್ತು ದೋಷ 40% ಇದ್ದರೆ 50% ನರದೃಷ್ಟಿ ಆಗುತ್ತೆ. ಆ ನರದೃಷ್ಟಿಗೆ ಇದು 3-4 ರೋಡ್ ಹೋಗೋ ಯಲಗೂರು ಎಲ್ಲ ಹೋಗೋ ರೋಡ್ ಇದು, ಕನಕಪುರ ಮೇನ್. ಈ ರೋಡಲ್ಲಿ ನೀವು ಕಟ್ಟಬೇಕಾದ್ರೆ ಜನ ನೋಡಿ ಒಬ್ಬರು ಕಣ್ಣಿದ್ದಂಗೆ ಒಬ್ಬರು ಕಣ್ಣಿರಲ್ಲ. ಸೊ ನರದೃಷ್ಟಿ 50% ಇದೆ ನಿಮಗೆ. ಅದರಿಂದ ಬಾಲ್ಕನಿ ಅದು ಏನೋ ಡ್ರೀಮ್ ಅಂದ್ಬಿಟ್ಟು ಎಳೆದ್ಬಿಟ್ಟು ಅದೇ ಇದು ನಾರ್ತ್ ಈಸ್ಟ್ ಬೆಳೆದು ಸ್ವಲ್ಪ ಒಳ್ಳೇದಾಗತ್ತೆ. ಎಲ್ಲ ಸರಿ ಮಾಡ್ಕೊಳ್ಳೋಣ ಬನ್ನಿ. ರೆಕಾರ್ಡ್ ಆಗ್ತಾ ಇದೆಯಾ ಅಣ್ಣ? ಇಲ್ಲೇನಿಲ್ಲ ನೋಡಿ, ಇಲ್ಲಿ ಬಂತಣ್ಣ ಅಗ್ನಿಮೂಲೆಯಲ್ಲಿ ಮೆಟ್ಲು ಬಂತಲ್ಲ, ಮೆಟ್ಲು ಇಲ್ಲೇ ಎಕ್ಸ್ಟೆಂಡ್ ಆಯ್ತಣ್ಣ. ಮೆಟ್ಲು ಬಂತು, ಇಲ್ಲಿಗೆ ನಮ್ಮ ಮನೇಲಿ ಸ್ಟಾರ್ಟ್ ಅನ್ನ ಲೆಕ್ಕ. ಇಲ್ಲಿಗೆ ಸ್ಟ್ರೈಟ್ ನೀವು ಇದು ತಗೊಂಬಂದು ಇಲ್ಲಿ ಗೋಡೆ ತೊಗೊಂಬಂದು ಇಲ್ಲೊಂದು ಪಿಲ್ಲರ್ ಕೊಡಿ ಅಣ್ಣ. ಕರೆಕ್ಟಾಗಿ ಇಲ್ಲಿಂದ ದಾರ ಕಟ್ಟಿ ಈ ಮೂಲೆ ನಾರ್ತ್ ಈಸ್ಟ್ ಈ ಫ್ಲೋರ್ಗೆ ಇಲ್ಲಿ ಬರುತ್ತೆ ಲೆಕ್ಕ, ಇಲ್ಲಿ ಬರುತ್ತೆ. ನಾವು ಇಷ್ಟು ಬೆಳೆಸಿದ್ದೀವಿ ನೋಡಿ, ಮೇಲೆ ತೋರಿಸಿ ಅದೆಲ್ಲ ಇಷ್ಟು ಬೆಳೆದಿದ್ದೀವಿ ನಾವು. ಇದೆಷ್ಟಲ್ಲಿ ನಾರ್ತ್ ಈಸ್ಟ್ ಭಾರ ಹಾಕಿದ್ವಿ ಜಾಸ್ತಿ. ಅದರಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದೊಂದು ಮಾಡಿಕೊಂಡು ಈ ಕಾಂಪೌಂಡ್ ಸ್ಟ್ರೈಟ್ ತೊಗೊಂಬಂದು ಇಲ್ಲಿಂದ ಅಲ್ಲಿಗೆ ತೊಗೊಂಡ್ವಲ್ಲ, ಅಲ್ಲಿ ಎಷ್ಟಿದೆ ನಿಮ್ಮ ಜಾಗ, ಆ ಮೂಲೆ ಅಗ್ನಿಮೂಲೆಯಲ್ಲಿ ಆ ಮರ ಇದಿಲ್ಲ, ಮರದಿಂದ ಹಂಗೆ ಸ್ಟ್ರೈಟ್ ತೊಗೊಂಡು ಇದನ್ನು ಸಪ್ರೇಟ್ ಮಾಡಿಬಿಡಿ, ಆಯಿತಾ? ಇದು ಪ್ಲಸ್ ಆಗುತ್ತೆ. ಓಕೆನಾ? ಹಂಗೆ ಬನ್ನಿ, ಇದೆಲ್ಲ ನನ್ನ ಮೇಲೆ ಹೋಗೋಣಪ್ಪ ಅಣ್ಣ. ಇಲ್ಲಿದೆ ಅಣ್ಣ, ಇದು ಕಾಂಪೌಂಡ್ ಹಾಕ್ಬಿಡೋಣ. ಅಲ್ಲಿಂದ ನಿನ್ನ ಸ್ಟ್ರೈಟಾಗಿ ಹಿಂಗೆ ಕಾಂಪೌಂಡ್ ತೊಗೊಂಡು ಇಲ್ಲಿಗೆ ಅಲ್ಲಿಗೆ ಟಚ್ ಮಾಡಿ, ಇದು ಇಲ್ಲಿ ಕಾಂಪೌಂಡ್ ಇದು ಹಾಕ್ಬಿಡೋಣ. ಇದು ಕ್ಲೋಸ್ ಮಾಡ್ಕೊಂಬಿಡಿ. ಕ್ಲೋಸ್ ಮಾಡಿಕೊಂಡು ಇದನ್ನು ಕಾಂಪೌಂಡ್ ಹಿಂಗೆ ಮಾಡ್ತಿರಲ್ಲ, ಹಿಂಗೆ ಇಲ್ಲೊಂದು ಗೇಟ್ ಇಟ್ಕೊಳ್ಳಿ ಅಷ್ಟೇ, ದಕ್ಷಿಣದ ಗೇಟ್. ಹಿಂಗೆ ಒಳಗಡೆ ಬರೋಕ್ಕೆ ಓಡಾಡೋಕ್ಕೆ ಕಾರಲ್ಲಿ ಬರಲಿ. ಬಟ್ ಇದು ಮಾತ್ರ ರೋಡ್ ಇದು ಒಳ್ಳೇದು ಇದು. ಸೊ ಇದು ಚೆನ್ನಾಗಿರುತ್ತೆ. ಅದು ಹಂಗೆ ಟರ್ನ್ ಆಗಿರೋದ್ರಿಂದ ಇಲ್ಲಿ ಕಾಂಪೌಂಡ್ ಬೇಕಲ್ಲಿ, ಇಲ್ಲಾಂದ್ರೆ ಡೈರೆಕ್ಟ್ ಮನೆಗೆ ಅಲ್ಲಿಗೆ ಹೊಡಿತದೆ. ಆ ಮೂಲೆಗೆ ಅಗ್ನಿ ಯಾವುದೋ ಕುಬೇರ ಮೂಲೆಗೆ ಹೊಡಿತದೆ. ಅದು ಆಕ್ಸಿಡೆಂಟ್ ಪ್ರಾಬ್ಲಮ್ ಥರ ಆ ಥರ. ಓಕೆನಾ? ಅದರಿಂದ ಕಾಂಪೌಂಡ್ ಇಲ್ಲಿ ಬೇಕೇ ಬೇಕು. ಅಂಗಡಿ ನಮ್ಗೆ ಇಲ್ಲಾಂದ್ರೆ ಪರವಾಗಿಲ್ಲ, ಕಾಂಪೌಂಡ್ ಹಾಕ್ಬಿಟ್ಟು ಅಲ್ಲೊಂದು ಬೊಂಬೆ, ದೊಡ್ಡದು ದೃಷ್ಟಿ ಬೊಂಬೆ ಹಾಕ್ಬಿಡೋಣ. ಓಕೆನಾ? ಅಲ್ಲಿ ತಗೊಂಬಂದು ಅಲ್ಲಿ ನಮಗೆ ಇಲ್ಲಿ ಓಪನ್ ಕೊಡಿ. ಈ ಅಂಗಡಿ ಹತ್ರ ಮಾತ್ರ ಕೊಡಿ, ಆ ಕಡೆ ಬೇಡ. ಆ ಅಂಗಡಿ ಬೇಕಾದ್ರೆ ಹಿಂಗೆ ಹೋಗಲಿ. ಅಷ್ಟೇ. ಇಲ್ಲ ಅದು ಬೇಡ ಅದು ಕುಬೇರ್ ಮೂಲೆ ಆಗುತ್ತೆ. ಬೇಡ, ವಾಲ್ ಫುಲ್ ಕ್ಲೋಸ್ ಮಾಡಿಬಿಡಿ. ಇಲ್ಲಿವರೆಗೂ ಇಲ್ಲಿ ಮಾತ್ರ ಜಾಗ ಬಿಡಿ ಅಷ್ಟೇ. ಎಂಟ್ರೆನ್ಸ್ ಬಿಟ್ಟು ಮಾಡೋದು ಕ್ಲೋಸ್ ಮಾಡಿಬಿಡಿ. ಓಕೆನಾ? ಇದೆಲ್ಲ ಒಳಗಡೆ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಇಲ್ಲಿ ಮಾತ್ರ ಒಂದು ಕಾಂಪೌಂಡ್ ಹಾಕ್ಕೋಬೇಕು ಇದಕ್ಕೆ. ಇದು ನೋಡಿ, ಇದು ಆಚೆ, ಇದು ಒಳಗಡೆ ಹೋಗಿದೆ, ಇದು ಒಳಗಡೆ ಇದೆ, ಇದು ಆಚೆ ಇದೆ. ಇಲ್ಲ ಅದಕ್ಕೆ ಲೆಕ್ಕ ಹಾಕೊಂಡ್ರೆ, ಗೋಡೆ ಲೆಕ್ಕ ಹಾಕೊಂಡ್ರೆ ಇದು ಕರೆಕ್ಟಾಗಿದೆ. ನೋಡ್ಕೊಳ್ಳಿ ಇದನ್ನು, ಇದು ಸ್ಟ್ರೈಟ್ ಬರೋ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿಕೊಂಡು ದಾರ ಕಟ್ಟಿ ಜಾಯಿನ್ ಮಾಡ್ಕೋಬೇಕಷ್ಟೆ.
ಪೇಂಟ್ ಹೊಡೆದ್ಬಿಟ್ಟಿರ್ತಾರಲ್ಲ, ಪೇಂಟ್ ಹೊಡೆದ್ರಿಂದ ಆಯಿತಾ ಅಣ್ಣ. ಇಲ್ಲಿದೆಯಲ್ಲ ಅಣ್ಣ, ಇದೊಂದು ಕನೆಕ್ಷನ್ ಮಾಡಿಕೊಡಿ ಇದಕ್ಕೆ. ಹಾಂ, ಇಲ್ಲಿಗೊಂದು ಕನೆಕ್ಟ್ ಮಾಡಿ, ಸುಮ್ಮನೆ ಹಿಂಗೆ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿಂದ ಆ ಮೋಲ್ಡ್ಗೆ ಒಂದು ಹಿಂಗೆ ಒಂದು ಏನಾದರೂ ಒಂದು ಕನೆಕ್ಟ್ ಮಾಡಿ, ಕಂಟಿನ್ಯೂಷನ್ ಕನೆಕ್ಟ್ ಮಾಡಿ. ಹೌದು ಹೌದು, ಕನೆಕ್ಷನ್ ಮಾಡಿ ಸಾಕು. ಹಾಂ, ಮೆಟ್ಲ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವೇ ಫ್ಯಾಬ್ರಿಕ್ ಅನ್ನೋದು ಫ್ಯಾಬ್ರಿಕೇಶನ್ ಇದೆಯಾ? ಎಲ್ಲಿ ಎಲ್ಲಿ ಬೆಂಗಳೂರಲ್ಲ? ಮೈಸೂರು ಸರ್, ಮೈಸೂರು ಜೆ ಪಿ ನಗರ. ಮೈಸೂರು ಜೆ ಪಿ ನಗರದಲ್ಲಿ. ಮೈಸೂರು ಜೆ ಪಿ ನಗರದಲ್ಲಿ ರಾಮು ಇಂಜಿನಿಯರ್ಸ್ ಅಂತ ಇದೆ ನಮ್ಮದೇ ಫ್ಯಾಬ್ರಿಕೇಶನ್. ರಾಮು ಇಂಜಿನಿಯರಿಂಗ್ಸ್. ನೀವೇ ಮಾಡಿರೋದು? ನೋಡಿ ತುಂಬ ಚೆನ್ನಾಗಿ ಮಾಡೋದು. ಮೆಟ್ಲು ಒಂದು ಪೈಪ್ ಹಾಕ್ಬಿಟ್ಟು ಅಲ್ಲಿ ನೋಡಿ, ಪೈಪ್ ತೋರಿಸು, ಮೇಲೆ ತೋರಿಸು ಪೈಪು. ತುಂಬ ಚೆನ್ನಾಗಿದೆ ಅಣ್ಣ ಮೆಟ್ಲಿದು. ಒಂಥರ ಯಾವುದೋ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಹಾಕ್ತಾರೆ ಈ ಥರ. ಚೆನ್ನಾಗಿ ಮಾಡಿದ್ದೀರ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರ. ಇದೆಯಲ್ಲ ಅಣ್ಣ, ಇದೆಯಲ್ಲ ಫುಲ್ ಇದು ನಾರ್ತ್ ಈಸ್ಟ್. ನಮ್ಮ ನೋಡಿ ಅಲ್ಲೆಲ್ಲ ಅಗ್ನಿಮೂಲ ಅಲ್ಲಿ ಲಾಸ್ಟ್ ಆಯಿತು. ಅದು ರೋಡ್ 3 ರೋಡ್ ಬಂದ್ಬಿಡ್ತು ನೋಡಿ. ಆ ಕಡೆ ರೋಡು, ಈ ಕಡೆ ರೋಡು, ಹಿಂದೆ ರೋಡ್ ಇಲ್ವಾ? ಸೊ ಅದನ್ನು ಅಗ್ನಿಮೂಲ ಕಟ್ಟಾಗೋಯ್ತು. ಸೊ ಅದರಿಂದ ಇದನ್ನು ನಾವು ಸ್ವಲ್ಪ ಏನಾದರೂ ಮಾಡಿ ಇಲ್ಲಿಗೆ, ನಾನು ಹೇಳಿದ್ನಲ್ಲ ನಿಮಗೆ, ಇಲ್ಲಿಗೆ ಈ ಲೈನು ಪ್ಲಾನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕ್ಲೋಸ್ ಮಾಡ್ಕೊಂಬಿಟ್ಟು, ಕಟ್ ಆಫ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೊಂಡು ಪಕ್ಕದಲ್ಲಿ ಎಲ್ಲಾದರೂ ಚಿಕ್ಕದಾಗಿ ಹಾಕ್ಕೊಂಬಿಡಿ. ಓಕೆನಾ? ಅಲ್ಲಿ ಬೇಕಾದಾಗ ಅಲ್ಲಿ ಹೋದರೆ ಆಯ್ತು ಅಷ್ಟೇ. ಹಂಗೆ ಮಾಡಿಕೊಂಡ್ರೆ ಇದನ್ನು ಇದಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಮೂಲೆ ಇದೆಯಲ್ಲಣ್ಣ, ಇದು ಬರುತ್ತೆ ನಿಮ್ಗೆ ದೇವ್ ಮೂಲೆ. ಸೊ ಮೆಟ್ಲು ಎಷ್ಟು ಬರುತ್ತೋ ಅಷ್ಟಿಗೆ ಇಲ್ಲಿ ಕರೆಕ್ಟಾಗಿ ಒಂದು ಗೋಡೆ ಹಾಕ್ಕೊಂಬಿಟ್ಟು ಇಲ್ಲೊಂದು ಪಿಲ್ಲರ್ ಕೊಟ್ಕೊಂಡು ಕನೆಕ್ಷನ್ ಮಾಡಿ, ಕನೆಕ್ಟ್ ಮಾಡ್ಕೊಂಡು ಮುಂದೆ ಈ ಥರ ಹೆಂಚ್ತಾರೆ ಏನಾದರೂ ಹಾಕ್ಕೊಂಬಿಡಿ ಫ್ರಂಟು. ಸರಿ, ಓಕೆನಾ? ಇದೆಲ್ಲ ಕರೆಕ್ಟ್ ಇದೆ, ಫಸ್ಟ್ ಕ್ಲಾಸ್ ಇದೆ. ಬನ್ನಿ ಹೊರಗಡೆ ತೋರಿಸ್ಬಿಡ್ತೀನಿ ಹಂಗೆ ಒಂದ್ಸಲ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನೋಡಿ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಮನೆ ಅಂದಮೇಲೆ ಎರಡು ವಿಂಡೋ ಕಿಟಿ ಮೇಲೆ ಓಪನ್ ಇರಬೇಕು, ಈ ಕಡೆ ಓಪನ್ ಇರಬೇಕು, ಈ ಕಡೆ ಇರಬೇಕು. ಮೋಸ್ಟ್ಲಿ ನನ್ನ ವಿಡಿಯೋ ನೋಡಿರ್ಬೋದು ನೀವು ಯಾರು, ಅವಾಗ ನೋಡಿಲ್ವಲ್ಲ? ಅಲ್ಲಿ ನೋಡಿ, ಯಾವಾಗಲೂ ಹಳೆ ಕಾಲದಲ್ಲಿ ನೋಡಿ, ಇವಾಗ ಬೆಂಗಳೂರಲ್ಲಿ ಒಂದೇ ಒಂದು ಕಿಟಕಿ ಇಡ್ತಾರೆ, ಒಂದು ಡೋರ್ ಇಡ್ತಾರೆ. ಇವಾಗ ನೋಡಿ 2 ಕಡೆ ಕಿಟಕಿ, ಮೇಲೆ ಓಪನ್ನು, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ. ಅದೇ ತುಂಬ ಇದು ಅದ್ಭುತ. ಇದೇ ನಿಮಗೆ ಒರಿಜಿನಲ್ ವಾಸ್ತು. ಹೌದು. ಒಳಗಡೆ ಬಂದರೆ ಇಲ್ಲಿ ನೋಡಿ, ಈ ಥರ ನಾರ್ತ್ ಡೋರು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಈ ಕಡೆ ಎನರ್ಜಿ, ಈ ಕಡೆ ಅದ್ಭುತವಾಗಿದೆ. ಇದು ಬನ್ನಿ ನಾರ್ತ್ ತೋರಿಸಿ. ಈ ಕಡೆ ನಾರ್ತ್ ಡೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಡೋರು. ಸೊ ಈ ಕಡೆ ಬನ್ನಿ ಸೌತ್ ನೋಡಿ. ಈ ಕಡೆ ಆಪೋಸಿಟ್ಟೇ, ಇಲ್ಲಿ ಇದರ ಆಪೋಸಿಟ್, ಇಲ್ಲಿ ನಾರ್ತ್ ಆಪೋಸಿಟ್ಟೇ ಕರೆಕ್ಟಾಗಿ ಸೌತ್ ಕೊಟ್ಟಿದ್ದಾರೆ. ಸೆಂಟ್ರ್ ಬರುತ್ತಲ್ಲ ಅಣ್ಣ ಇದು, ಆ ಬಾಗಿಲು ಸೆಂಟ್ರ್ ಬರುತ್ತಲ್ಲ, ಲೈನಿಗಿದೆ ನೋಡಿ ಎಷ್ಟು. ಮತ್ತು ಕಿಚನ್ ನೋಡಿ ಎಷ್ಟು ಫಸ್ಟ್ ಕ್ಲಾಸಾಗಿ ಮಾಡಿದ್ರೆ. ಇದು ಮಾಡಿದರೆ ಇದು ಒಳ್ಳೆಯದಣ್ಣ. ಇದು ಹಿಂಗೆ ಮಾಡಬೇಕು, ಹಿಂಗೆ. ಹೌದು, ಕಟ್ ಆಫ್ ಮಾಡಬೇಕು. ಇದು ಪರ್ಫೆಕ್ಟ್ ಇದೆ. ಇದು ಕಿಚನ್ ಏನು ತೊಂದರೆ ಇಲ್ಲ, ಅದ್ಭುತವಾಗಿದೆ. ಇದೆಲ್ಲ ಸಿಂಕ್ ಕರೆಕ್ಟ್ ಇದೆ, ಸ್ಟವ್ ಎಲ್ಲ ಪರ್ಫೆಕ್ಟ್ ಇದೆ. ಈ ಕಡೆ ದೇವ್ರ ಮನೆ ಹಿಂಗೆ ಮಾಡಿದ್ದೀರ ನೀವಲ್ವಾ? ವೆಸ್ಟ್ ಸೈಡ್ ಮಾಡಿದ್ದೀರಾ. ದೇವ್ರ ಮನೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆ. ಓಕೆನಾ? ಸೊ ಇದು ರೂಮ್ ಅಷ್ಟೇ. ಇದು ರೂಮ್ ಚೆನ್ನಾಗಿ ಮಾಡಿದ್ದಾರೆ, ಮಾಸ್ಟರ್ ಬೆಡ್ರೂಮು. ಒಳಗಡೆ ತುಂಬ ಅದ್ಭುತವಾಗಿದೆ ನೋಡಿ. ದೊಡ್ಡ ರೂಮ್ ಮಾಡಿ ವಿತ್ ಅಟ್ಯಾಚ್. ನಾನು ಯಾವಾಗಲೂ ಹೇಳ್ತೀನಿ, ಸ್ಕ್ವೇರಲ್ಲೇ ಇರಬೇಕು ಬಾತ್ರೂಮ್. ಅಂದರೆ ಮನೆ ಒಳಗಡೆ ಸ್ಕ್ವೇರ್ ಇರಬೇಕು. ಮನೆ ಒಳಗಡೆಯಿಂದ ಗೊಂದಿ ಥರ ಒಳಗಡೆ ಇರಬಾರ್ದು. ಇದು ಸ್ಕ್ವೇರ್ ಆಗಿದೆ, ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಫುಲ್ ರೆಕ್ಟ್ಯಾಂಗಲ್, ಅಂದರೆ 4 ಮೂಲೆ ಒಳಗಡೆನೇ ಬಾತ್ರೂಮ್. ಸೊ ಆ ಥರ. ಇದೊಂದು ಹೇಳಿದ್ನಲ್ಲ ಅಣ್ಣ, ಇದು ಸ್ವಲ್ಪ ಚೂರು. ಹಾಂ, ಇದು ಸೇಮ್ ಮೇನ್ ಡೋರ್ ಆಪೋಸಿಟ್ಗೆ ಪ್ಲಾನ್ ಮಾಡ್ಕೊಳ್ಳಿ. ಒಂದು ಡೋರ್ ಮಾತ್ರ ಆ ಲೈನ್ಗೆ ಹಾಕ್ಕೊಳ್ಳಿ. ಅದು ಓಕೆ. ಒಂದು ಡೋರ್ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಹಾಂ, ಒಂದು ಎ ಶೇಪ್ ಇದು ಹಾಕ್ಬಿಟ್ಟು ಇಲ್ಲಿ ಓಪನ್ ಮಾಡಿ. ಹಾಂ, ಹೌದು. ಇಷ್ಟು ಮಾಡ್ಕೊಳ್ಳಿ. ಇದು ಒಂದು ಡೋರ್ ಹಾಕ್ಬಿಡೋದು. ಹಿಂದೆಗಡೆ ಡೋರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಆಯಿತು ಅಷ್ಟು. ಇದು ವೆಸ್ಟ್ ಡೋರ್, ಇದು ಚೆನ್ನಾಗಿದೆ. ಅದು ಈಸ್ಟು, ಇದು ವೆಸ್ಟು, ನಾರ್ತು, ಸೌತು. 4 ಡೋರ್ ಇಟ್ಟವ್ರೆ ಒಂದು ಮನೆಗೆ. 4 ಡೋರ್ ವಾಸ್ತು ಪ್ರಕಾರ 4 ಇಟ್ಬಿಟ್ಟಿದ್ದಾರೆ. ಅದ್ಭುತವಾದ ವಾಸ್ತು ಅದು. ಅದೊಂದು ನಾರ್ತ್ ಈಸ್ಟ್ ನನ್ನ ಒಂದು ಜಾಗ ಚೆನ್ನಾಗಿದೆ ಅನ್ನೋ ಒಂದು ಇದಕ್ಕೆ ಅದನ್ನು ಬೆಳೆಸಿ ಸ್ವಲ್ಪ ಇಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ಖಂಡಿತ ಅದು ಗೊತ್ತಾಗಿಲ್ಲ. ಅದೇನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಟೈಮ್ ಬ್ಯಾಡು ಎಲ್ಲ ಸೇರಿಕೊಳ್ಳುತ್ತೆ. ಒಂದಲ್ಲ ಒಂದು ಇದೇನೋ ಕರ್ಣನ ಸಾವಿಗೆ ಇದನ್ನು 101 ಏನೋ ಅಂತಾರಲ್ಲ, ಎಲ್ಲ ಸೇರಿಕೊಳ್ಳುತ್ತೆ. ಅದು ಇದು ಆ ಮೆಂಟಾಲಿಟಿ ಮತ್ತು ಬಿಹೇವಿಯರು ಅಂತ ಹಿಡಿದು ಈ ಮನೆ ವಾಸ್ತು, ಅವನ ಹಣೆ ಬರ ಎಲ್ಲ ಸೇರಿ ರಿವರ್ಸ್ ಆಗುತ್ತೆ ಅಷ್ಟೇ. ಅದರಿಂದ ಏನು ತೊಂದರೆ ಇಲ್ಲ. ಅಮ್ಮ, ನಿಮ್ಮ ಹೆಸರು ಹೇಳಿ. ನೀವು? ನನ್ನ ರಕ್ಷಿತಾ ಅಂತ ಸರ್. ರಕ್ಷಿತಾ, ಬನ್ನಿ ಬ್ರದರ್, ಬನ್ನಿ. ನೀವು ಬನ್ನಿ. ನಿಮ್ಮ ಹಸ್ಬೆಂಡ್ ಅಲ್ವಾ? ಹಾಂ ಸರ್, ದಿವಾಕರ್. ದಿವಾಕರ್. ಹಾಂ ಸರ್. ನೀವು ಎಲ್ಲಿರೋದು? ಬೆಂಗಳೂರು. ಬೆಂಗಳೂರು ಸರ್. ಬೆಂಗಳೂರಲ್ಲಿ. ಹಾಂ ಸರ್. ನೀವು ನಿಮ್ಮ ತಮ್ಮ ಅಲ್ವಾ? ತಮ್ಮ ಸರ್. ಎಷ್ಟು ವಯಸ್ಸು? 27 ವರ್ಷ ಸರ್. 27. ನಿಮಗೆ? ನನಗೆ 30 ಸರ್. ನಿಮ್ಗೆ ತಮ್ಮ ಸರ್. ನೀವೇನು ಮಾಡ್ತಿದ್ದೀರಾ? ನಾನು ಮಣಿಪಾಲಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್. ಮಣಿಪಾಲ.
ನೀವು ಬ್ರದರ್? ನಾನು ಇದು ಡಿಸೈನರ್ ವರ್ಕ್ ಮಾಡ್ತಿದ್ದೀನಿ. ಹಾಂ, ಇದರಲ್ಲಿ ಗ್ರಾಫಿಕ್ ಡಿಸೈನರ್. ಗ್ರಾಫಿಕ್ ಡಿಸೈನ್ MS ಕಂಪ್ನಿನ? ಹೌದು ಹೌದು. ಇಸ್ಕಾನ್. ಏನು ಅನ್ಸುತ್ತೆ ನಿಮ್ಮ ತುಂಬ ಬೇಜಾರಾಗುತ್ತೆ ಸರ್, ಮಾತಾಡೋಕ್ಕೆ ಒಂಥರ ಇದಾಗ್ತಿದೆ. ಅದರಲ್ಲಿ ಆಗಬಾರ್ದು. 27 ವರ್ಷ ನನ್ನ ವಯಸ್ಸೇ ಅಲ್ಲ ಅದು. ಶಾಕ್ ಅದು ಕೇಳಿದ ತಕ್ಷಣ. ಬಟ್ ಅದೇ ಆಮೇಲೆ ನಾವು ಅದೇ ನಿಮ್ಮ ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ನಿಜವಾಗ್ಲೂ ವಾಸು ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಎಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮದು ಒಂದು ಏನಂತ ಹೇಳ್ತೀವಿ, ಒಂದು ಮೋರೆಗೆ ಬಂದು ಸಜೆಷನ್ ಹೇಳ್ತಿದ್ದಾರೆ. ನಿಜವಾಗ್ಲೂ ನಾನು ತುಂಬ ಬೇಜಾರಾಗುತ್ತೆ. ನಾನು ಅವತ್ತೇ ಬಂದ್ಬಿಡ್ತಿದ್ದೆ, ನೀವೇ ಹೇಳಿದ್ರೆ ನಾವೆಲ್ಲ ಬರಬೇಕು ಊರಲ್ಲಿ ಅವತ್ತೊಂದು ಮಾಡೋಣ ಸರ್ ಅಂತಂದು. ಸರಿ ಆಯ್ತಮ್ಮ ಅಂತ ನಾನೇ ಹೇಳಿದೆ. ಇಲ್ಲಾಂದರೆ ನನಗೆ ಅದೇ ಈ ಥರ ಆಗ್ಬಿಟ್ರೆ ಇಮಿಡಿಯೇಟ್ ಹೋಗ್ಬಿಡ್ತೀನಿ. ಹೌದು ಸರ್. ನಾನು ತುಂಬ ಈ ಥರ ವಿಷಯದಲ್ಲಿ, ಯಾಕೆಂದರೆ ಒಂದು ಸೆಂಟಿಮೆಂಟು, ಒಂದು ಫೀಲು, ಒಂದು 30 ವರ್ಷ ಒಂದು ಮಗುನ ಸಾಕಿ ಬೆಳೆಸ್ಬಿಟ್ಟು ನಾವು ಸಡನ್ನಾಗಿ ನಾಳೆ ಇಲ್ಲ ಅಂದರೆ ಅವನು ಎಷ್ಟು ಫೀಲ್ ಆಗ್ತೀವಿ, ಎಷ್ಟು ಸಂಬಂಧಗಳು ಎಷ್ಟು ಇರುತ್ತಲ್ವ. ಸೊ ಹುಡುಗರಿಗೆ ಗೊತ್ತಾಗೋದಿಲ್ಲ. ಹುಡುಗರಿಗೆ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಏನಂತ ಗೊತ್ತಾಗಿಲ್ಲ. ಅವ್ರನ್ನ ಕರೆಕ್ಟ್ ರೂಟ್ ತೊಗೊಂಡು ಹೋಗ್ಬೇಕು ನಾವು, ಹಿಂದೆ ಮುಂದೆ ಇರೋರು. ಈಗ ತುಂಬ ಎಡಿಮೆಂಟ್ ಹುಡುಗರು ಸಹ ಈ ನಾರ್ತ್ ಈಸ್ಟ್ ಬೆಳೆದ್ರೆ ಮಾತ್ರ ಸಿಕ್ಕಾಬಟ್ಟೆ ಒಂಥರ ಆಡ್ತಾರೆ, ಡಿಸ್ಟರ್ಬೆನ್ಸ್ ಸಿಕ್ಕಾಬಟ್ಟೆ. ಅವರು ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಸೊ ಆದಾಗ ಅದು ಮನೆಯವ್ರ ಮೇಲೆ ಇವ್ರ ಮೇಲೆಲ್ಲ ಎಫೆಕ್ಟ್ ಮಾಡ್ತಾರೆ. ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ, ಯಾವಾಗಲೂ ಅರ್ಧ ರಾತ್ರಿಗೆ ಬರೋದು, ಇಷ್ಟ ಬಂದಗಳು, ಈ ಥರದ್ದು ಆಗುತ್ತೆ. ಬೇರೆ ಬೇರೆ ಎಲ್ಲ ನಾನು ತುಂಬ ಸಲ ನೋಡಿದ್ದೀನಿ ನಾನು. ಸೊ ಅವೆಲ್ಲ ಸೇರಿದಾಗ ಏನಾಗುತ್ತೆ, ಹೇಳಿದ ಮಾತು ಕೇಳಿದಾಗ ನಾವೆಲ್ಲರೂ ಏನು ಮಾಡ್ತೀವಿ, ಏನೋ ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತೀವಿ. ಅದು ಬಿಡಬಾರ್ದು. ಆ್ಯಕ್ಚುಲಿ ನಾವು ಅವನಿಗೆ ಏನೋ ಎಫೆಕ್ಟ್ ಆಗ್ತಾಯಿದೆ, ಏನು ಎಫೆಕ್ಟ್ ಆಗ್ತಾಯಿದೆ. ಸೊ ಏನಿಂದ ಅವನಿಗೆ ಈ ಥರ ನಮ್ಮ ಹುಡುಗ ಈ ಥರದ್ದು ಅವನಲ್ಲ, ನಮ್ಮ ಹುಡುಗ ಈ ಥರ ಮಾಡೋನಲ್ಲ, ಅವ್ನು ಯಾಕೆ ಈ ಥರ ಮಾಡ್ತಾಯಿದ್ದಾನೆ, ಅವ್ನು ಈ ಥರ ನಮ್ಮ ಒಂದು ಒಳ್ಳೆ ವಂಶದಲ್ಲಿ ಬೆಳೆದಿರೋನು ಈ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ನಾವು ರೆಟಿಫೈ ಮಾಡಿ ಮಕ್ಕಳನ್ನ ಒಳ್ಳೆ ದಾರಿಗೆ ಎಳ್ಕೊಂಡು ಹೋಗ್ಬೇಕು. ಅದನ್ನು ಸ್ವಲ್ಪ ಹೇಗೆ ಮಾಡ್ತೀವಿ, ನಾವು ಸ್ವಲ್ಪ ಮುದ್ದಾಗಿ ಬೆಳೆಸ್ತೀವಿ. ಒಂದೊಂದೇ ಮಕ್ಳು ಇರ್ತಾರೆ, ಒಬ್ಬನೇ ಮಗ ಅಲ್ವಮ್ಮ, ಒಬ್ಬನೇ ಮಗ, ಮುದ್ದಾಗಿ ಬೆಳೆಸ್ತೀವಿ, ಬಿಟ್ಬಿಡ್ತೀವಿ, ಏನೋ ಅವ್ನು ಪಾಡಿಗೆ ಮಾಡಲಿ ಬಿಡು ಅಂತ. ಅದು ಸ್ವಲ್ಪ ರಾಂಗ್ ಆಗುತ್ತೆಲ್ಲ ಎಲ್ಲೋ ಒಂದು ಕಡೆ. ಈಗ ನಾವು ಕುದುರೆ ಲಗಾಮ್ ಹಿಡ್ಕೊಂಡಿದ್ರೆ ನಮ್ಮದು, ಅದನ್ನು ಬಿಟ್ಟರೆ ಏನಾಗುತ್ತೆ, ಎಲ್ಲಂದ್ರೆ ಅಲ್ಲಿ ಹೋಗುತ್ತೆ. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಬರೋವರೆಗೂ, ಒಂದು ಹೆಂಡ್ತಿ ಅಂತ ಬರೋವರೆಗೂ, ಹೆಂಡ್ತಿ ಬಂದಮೇಲೆ ಅವ್ಳಿಗೆ ಜವಾಬ್ದಾರಿ ಇರ್ತದೆ, ಅವ್ರು ನೋಡ್ಕೊತಾರೆ. ಅಲ್ಲಿವರೆಗೂ ಒಂದು ತಂದೆ ತಾಯಿಗೆ ನಮಗೆ ರೆಸ್ಪಾನ್ಸಿಬಿಲಿಟಿ, ಅವ್ರನ್ನ ಕರೆಕ್ಟ್ ದಾರಿಯಲ್ಲಿ ಎಳೆದು ಕುಂಡಿಸೋದು ನಮ್ಮ ಜವಾಬ್ದಾರಿ. ಅದು ಎಲ್ಲ ತಂದೆ ತಾಯಿಗೂ ನಾನು ಅದನ್ನೇ ಹೇಳ್ತೀನಿ. ನಿಮ್ಮ ಒಂಚೂರು ನೋಡ್ಕೊಳ್ಳಿ, ಏನಾದರೂ ರಾಂಗ್ ರೂಟ್ಗೆ ಹೋಗ್ತಾ ಇದ್ದೇನೆ ಅಂದರೆ ಅದನ್ನು ಏನೇನು ಮಾಡಬೇಕು ಪ್ರಯತ್ನ ಪಡಬೇಕು ನಾವು ಅವನ್ನ ಅಡ್ಡಾಕಕ್ಕೆ. ಎಲ್ಲ ರೂಟಲ್ಲೂ ಅವನ್ನ ಬಂದು ಮಾಡಿದಾಗ ಸ್ವಲ್ಪ ಇದಾಗೈತೆ. ಇಲ್ಲ ಬೇಗ ಮದುವೆ ಮಾಡಿಬಿಟ್ರು ದಾರಿಗೆ ಬರ್ತಾನೆ. ಅರ್ಥ ಆಯ್ತಾ? ಮಕ್ಕಳು ಬೇಗ ಮದುವೆ ಮಾಡಿಬಿಟ್ರೆ ಅವ್ನಿಗೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. 1 ಅವರ್ಗೆ ಒಂದ್ಸಲ ಒಂದು ಫೋನ್ ಆಗ್ತಾ ಇರುತ್ತೆ, ಎಲ್ಲಿದೆಯಾ ಅಂತ. ಸೊ ಆ ಒಂದು ಕಂಟ್ರೋಲಲ್ಲಿ ಇರ್ತಾನೆ. ಅಲ್ಲಿವರೆಗೂ ನಾವು ತಂದೆ ತಾಯಿಗೆ ಜವಾಬ್ದಾರಿ. ಈಗ ಏನಾದರೂ ಮಕ್ಕಳದ್ದು ಮಿಸ್ಟೇಕ್ ಆಗುತ್ತೆ ಅಂದರೆ ಮಕ್ಕಳದಲ್ಲಮ್ಮ, ತಂದೆ ತಾಯಿ ಮತ್ತು ಅಕ್ಕ ತಂಗಿರು ಇರ್ತಾವಲ್ಲ ಫ್ಯಾಮ್ಲಿ, ಅವರು ಅವನ್ನ ಕರೆಕ್ಟ್ ದಾರಿಯಲ್ಲಿ ನಡೆಸ್ಬೇಕು. ಆ ಮಕ್ಕಳಿಗೆ ಗೊತ್ತಾಗಲ್ಲ ಪಾಪ ಅವ್ರಿಗೆ, ಏನು ವಯಸ್ಸಲ್ಲಿ ಏನೇನೋ ಇದಿರುತ್ತೆ. ಸೊ ಏನೋ ಒಂದು ಲವ್ ಮಾಡ್ದೆ, ಅದಾಯಿತು ಇದಾಯಿತು ಅವೆಲ್ಲ ಇರ್ತವೆ. ಸೊ ಅವನ್ನೆಲ್ಲ ನಾವು ಏನು ಮಾಡ್ತಾಯಿದ್ದೇನೆ ಅಂತ ಅಬ್ಸರ್ವ್ ಮಾಡ್ಬೇಕು ನಾವು ಮದುವೆ ಆಗೋವರೆಗೂ. ಮದುವೆ ಆದಮೇಲೆ ಅವ್ನ ಹೆಂಡ್ತಿ 1 ವರ್ಷ ಆದಮೇಲೆ ಅವಳವರೆಗೂ 1 ವರ್ಷವರೆಗೂ ಅವಳಿಗೂ ಏನು ಗೊತ್ತಾಗಲ್ಲ. 1 ಇಯರ್ ಆದಮೇಲೆ ಕಂಟ್ರೋಲ್ ಬರೋದು. ಸೊ ಅಲ್ಲಿವರೆಗೂ ನಾವು ಮಕ್ಕಳನ್ನ ಒಂದು ದಾರಿಗೆ ಹಾಕಿ ಬಿಟ್ಬಿಟ್ರೆ ಆಮೇಲೆ ಅವ್ರ ರೂಟ್ ಅವ್ರು ಹೋಗ್ತಾ ಇರ್ತಾರೆ. ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಗ್ತದೆ. ತುಂಬ ಜನ ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು ಎಲ್ಲರೂ, ನನಗೂ ಒಬ್ಬನೇ ಮಗ, ನಮ್ಮದು ಅದೇ ಪ್ರಾಬ್ಲಮ್ಮು ಅಲ್ವಾ. ಎಲ್ಲರ ಮನೆಯಲ್ಲೂ ಅದೇ, ಎಲ್ಲರ ಮನೇಲಿ ಇರುತ್ತೆ. ಈಗ ನಾವು ಅವನಿಗೆ ರಾತ್ರಿ ಆಗಲೂ ಕಾವಲು ಅಂದರೆ ಹೇಳಿದ್ದು, ವಯಸ್ಸಲ್ಲಿ ಸ್ವಲ್ಪ ಅವನ್ನ ಹುಷಾರಾಗಿದ್ದು ಅವನ್ನ ಒಳ್ಳೆ ದಾರಿಗೆ ಎಳ್ಕೊಂಡು ಬಿಟ್ಬಿಟ್ರೆ ಆಟೋಮೆಟಿಕ್ ಹೋಗ್ತಾ ಇರ್ತಾನೆ. ಓಕೆನಾ? ಒಳ್ಳೆ ಏನಾಗಲ್ಲ. ದೇವರು ಈಗ ಭಗವಂತ ನಮಗೆ ಎಲ್ಲ ಬರೆದ್ಬಿಟ್ಟಿರ್ತಾರೆ, ಏನೇನು ಆಗಬೇಕು, ಏನೇನು ಆಗಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಮನೆ ಕಟ್ಟಿ, ಇಷ್ಟು ಅದ್ಭುತವಾಗಿ ಮನೆ ಕಟ್ಟಿ ಮಾಡಿ 1-2 ತಿಂಗಳಿಗೆ ಗುರುಪ್ರವೇಶ ಆಗಿ 2 ತಿಂಗಳಿಗೆ ಈ ಥರ ಅವನು ಡೆತ್ ಆಗಿರೋದಂದರೆ ಇದು ತುಂಬ ನಮಗೆ ನಂಬಲಾಗದ ಅಷ್ಟು ಇದು. ಏನೋ ಈ ಥರ ಏನು ನನಗೆ ವಾಸ್ತವಲ್ಲಿ ನನಗೆ ಅನುಮಾನ ಬರುತ್ತೆ. ಏನು ಯಾವ ವಾಸ್ತು ಇದು, ಏನು ಈ ಥರ ಎಲ್ಲ ಹೆಂಗೆ ಆಕತ್ತೆ, ಯಾಕೆ ಹಿಂಗಾಗ್ತಾಯಿದೆ? ಇವರೊಬ್ಬರದೇ ಅಲ್ಲಮ್ಮ, ನಾನು ಸಿಕ್ಕಾಬಿಟ್ಟೆ ಬೆಂಗಳೂರಲ್ಲಿ ನೋಡ್ತೀನಲ್ಲ, ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಸು. ಸ್ವಲ್ಪ ನಾನು ಹೇಳಿದ್ರೆ ಹಳೆ ಮನೆಗಳು ಹಳೆ ಕಾಲದಲ್ಲಿ ಎಲ್ಲ ವಾಸ್ತು ಪ್ರಕಾರ ಕಟ್ತಾಯಿದ್ರು, ಕೇಳಿಬಿಟ್ಟು ಮಾಡ್ತಿದ್ರು. ಈಗ ಯಾರೋ ಏನು ಕೇಳ್ತಾ ಇಲ್ಲ, ದುಡ್ಡಿದ್ರೆ ಮನೆ ಕಟ್ಬಿಡ್ತಾಯಿದ್ದಾರೆ. ಅದರಿಂದ ಎಲ್ಲರಿಗೂ ತೊಂದರೆಗಳಾಗ್ತಾಯಿದೆ. ಸೊ ಅದರಿಂದ ಸ್ಕ್ವೇರಾಗಿ ಕಟ್ಟಬೇಕು ಮನೆ, 4 ಮೂಲೆ ಕರೆಕ್ಟ್ ಇರಬೇಕಮ್ಮ. ದೇವ ಮೂಲೆ 1-2 ಇಂಚ್ 3 ಇಂಚ್ ಬೆಳಿಬೇಕು. ಅದನ್ನು ನೀವು 25-30 ಅಡಿ ಬೆಳೆಸಿದ್ದೀರಾ. ತುಂಬ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಅದು ಸ್ವಲ್ಪ ಅದು ಕರೆಕ್ಟು ಸರ್. ಈಗ ದೇವ ಮೂಲೆ ಒಳ್ಳೇದಾಗುತ್ತೆ ಬೆಳೆದ್ರೆ, ಬಟ್ ತೀರಾ 100 ಅಡಿಗೆ 1 ಅಡಿ ಬೆಳಿಬೇಕು. 100 ಅಡಿ 1 ಅಡಿ ಬೆಳಿಬೇಕು. ಅಂಥದ್ದು ನಾವು ಏನು ಮಾಡಿದ್ದೀವಿ, 25 ಅಡಿ 30 ಅಡಿ ಬೆಳೆಸ್ಬಿಟ್ಟಿವಿ. 25 ಅಡಿ ಮ್ಯಾಕ್ಸಿಮಮ್. ಸೊ ಅದರಿಂದನೂ ಇರುತ್ತೆ. ಅದೊಂದೇ ಅಂತ ನಾವು ಹೇಳಲ್ಲ, ಅದು ಕರ್ಮಫಲ ಒಂದಿರುತ್ತೆ.
ಅದರ ನಮ್ಮ ಜ್ಯೋತಿಷ್ಯದಲ್ಲಿ ಅವ್ನಿಗೇನೋ ಮಿಸ್ಟೇಕ್ ಇದ್ದಾಗ ವಾಸ್ತು ಚೆನ್ನಾಗಿದ್ದಾಗ ಸ್ವಲ್ಪ ಅವ್ನು ಬಚಾವ್ ಮಾಡ್ಕೊಂಬರುತ್ತೆ. ಜಸ್ಟ್ ಏನೋ ಒಂದು ಮಿಸ್ ಆಗಿ ಆಚೆ ಬಿದ್ದುಬಿಟ್ಟಿದ್ರೆ ಹಾಂ ಸರ್, ಹಾಸ್ಪಿಟ್ಲ್ ಒಂದು ಕೈಯೋ ಕಾಲು ಏನಾದರೂ ಫ್ರ್ಯಾಕ್ಚರ್ ಇನ್ನೊಂದು ಸ್ವಲ್ಪ ಆಗಿ ಸಪೋರ್ಟಿವ್ ಆಗಿ ಆಗ್ತಿತ್ತು ಅಂತ. ಒಂದು ಸ್ವಲ್ಪ ಆಗಿರೋದು ಅಂತ. ಸೊ ಈ ಥರ ಇದ್ದಾಗ ನಾನು ತುಂಬ ನೋಡಿದ್ದೀನಿ. ಅದರಿಂದ ನೀವು ಧೈರ್ಯವಾಗಿರಿ. ಓಕೆ, ಭಗವಂತ ಇದ್ದಾನೆ. ಈಗ ಸಣ್ಣ ಪುಟ್ಟ ಹೇಳಿದ್ದೀನಲ್ಲ, ಅದನ್ನ ಸರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಖಂಡಿತ ಸರ್. ಮಾಡೋಣ. ನೀವೆಲ್ಲರೂ ಅಟ್ಲೀಸ್ಟ್ ನಿಮ್ಗೊಂದು ಮಗು ಆಗಿ ಆ ಮಗು ರೂಪದಲ್ಲಿ ನಿಮ್ಮ ತಮ್ಮನ ನೀವು ನೋಡ್ಕೊಳ್ಳಿ. ಓಕೆನಾ? ಎಸ್ ಸರ್, ಬೇಗ ಮಗುನೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಡಿದ ಒಮ್ಮೆ ನಮ್ಮ ಕರಿತೀವಿ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಮಗನ ರೂಪದಲ್ಲಿ ಗ್ಯಾರಂಟಿ ಬರ್ತಾನೆ. ಸೊ ಆ ಪ್ರಯತ್ನ ನೀವು ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.